ನಮಸ್ಕಾರ ಎಲ್ಲರಿಗೂ. ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ ಪಿ ಸಿ ನೋಟಿಫಿಕೇಷನ್ ಆಗೈತಿ ಕರ್ನಾಟಕದ್ದು. ಸೊ ಟೋಟಲಾಗಿ 3991 ಪೋಸ್ಟ್ ಖಾಲಿ ಅದಾವು. ಅದು ಸಿವಿಲ್ ಪೊಲೀಸದ್ದು. ಆ್ಯಂಡ್ ಇದು RPC ಅಂದ್ರೆ ರೆಸ್ಟ್ ಪಾರ್ಟ್ ಆಫ್ ದ ಕರ್ನಾಟಕದವ್ರಿಗೆ 3395 ಐತಿ. ಕಲ್ಯಾಣ ಕರ್ನಾಟಕದವ್ರಿಗೆ 596 ವೇಕೆನ್ಸಿ ಔಟ್ ಆಗ್ಯಾವು. ಇದ್ರ ಸ್ಟಾರ್ಟಿಂಗ್ ಡೇಟ್ ಏನೇನು ವಿದ್ಯಾರ್ಹತೆ ಇರಬೇಕು ಮತ್ತು ಯಾವ್ಯಾವ ಡೇಟ್ ಕಟ್ ಆಫ್ ಅದಾವೆ, ಎಷ್ಟು ಏಜ್ ಇರಬೇಕೆಲ್ಲ ಹೇಳ್ಕೊಂಡಂತ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ ಒಳಗೆ ನಿಮಗೆ SSC GD RRB ಗ್ರೂಪ್ ಡಿ, ಕರ್ನಾಟಕ ಸ್ಟೇಟ್ ಎಕ್ಸಾಮ್ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗಲಿ, ಈ ಥರ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಮತ್ತು ಅಗ್ನಿವೀರ್ GDಗೂ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಂಥ. ಅದಕ್ಕಿಂತ ಮೊದಲು ನೀವೇನಾದರೂ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಬೇಕಂತಿದ್ರೆ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್, ಇದು ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್. ಇದು ಪ್ರತಿ ತಿಂಗಳ 21 ರೂಪೀಸ್ ಇರುತ್ತೆ. ಇದರೊಳಗೆ ನಾ ಏನು ಮಾಡ್ಬೇಕಂತ ಮಾಡೀನಿ ಇವತ್ತಿನಿಂದ, ಪ್ರತಿದಿನ ಸಾಧ್ಯವಾದಷ್ಟು ಕ್ವಶನ್, ನಿಯರ್ಲಿ 50ಇಂದ 100 ಕ್ವಶನ್ಸ್ PCಗೆ ರಿಲೇಟೆಡ್ ಕ್ವಶನ್ನ ಕಳಿಸ್ಬೇಕಂತ ಯೋಚನೆ ಮಾಡತ್ತೀನಿ. ಸೊ ನಿಮ್ಗೆ ಆಲ್ರೆಡಿ 56 ದಿನ ಅಷ್ಟೇ ಬಾಕಿ ಐತಿ ಇನ್ನು ಎಕ್ಸಾಮಿಗೆ. ಸೊ ಇದು ಹೆಲ್ಪ್ ಆಗುತ್ತೆ. ಸೊ 50 to 100 ಕ್ವಶನ್ನ ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದು ಪ್ರತಿ ತಿಂಗಳು 21 ರೂಪಾಯಿ ಇರುತ್ತೆ. ಯಾರ್ಯಾರು ಜಾಯ್ನ್ ಆಗಬೇಕಂತಿದ್ರೆ ಜಾಯ್ನ್ ಆಗ್ಬೋದು. ಇದು ಉಳ್ಕಿದವ್ರಿಗೂ ಹೆಲ್ಪ್ ಆಗುತ್ತೆ. SSC GD RRB ಗ್ರೂಪ್ ಡಿ, ಕರ್ನಾಟಕ ಸ್ಟೇಟ್ ಎಕ್ಸಾಮ್ ಮತ್ತು ಅಗ್ನಿವೀರ್ GD ಇಷ್ಟು ಎಲ್ಲ ಜನಗಳಿಗೂ ಹೆಲ್ಪ್ ಆಗುತ್ತೆ. ಸೊ ಇವಾಗ ನೋಟಿಫಿಕೇಷನ್ ನೋಡೋದಾದ್ರೆ, ಇದು ಫಸ್ಟಿಗೆ ಕಲ್ಯಾಣ ಕರ್ನಾಟಕದವ್ರಿಗೆ 596 ಹುದ್ದೆಗಳನ್ನು ರಿಲೀಸ್ ಮಾಡ್ಯಾರ. ಇದು ಸಿವಿಲ್ ಪೊಲೀಸ್ ಅವ್ರದ್ದು. ವೇತನ ಶ್ರೇಣಿ ಸ್ಯಾಲ್ರಿ ನೋಡಿದರೆ 37,500 ಬೇಸಿಕ್ಕಿಂದ 76,100 ಇರುತ್ತೆ. ಇದು ಸೀನಿಯರ್ ಇದು ಸರ್ವಿಸ್ ಮೇಲೆ ಹೋಗುತ್ತೆ. ನೇರವಾಗಿ ಪುರುಷರಿಗೆ 398 ಅದಾವೆ, ಮಹಿಳಾ ಅಭ್ಯರ್ಥಿಗೆ 133 ಅದಾವೆ. ಸೇವಾ ನಿರತ ಪುರುಷರು ಮತ್ತು ಸೇವಾ ನಿರತ ಮಹಿಳೆಯರಿಗೆ ಇಷ್ಟು ಹುದ್ದೆಗಳದಾವೆ. ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 5 ಹುದ್ದೆಗಳದಾವೆ. ಆಲ್ರೆಡಿ ಇದರ ಅಪ್ಲಿಕೇಶನ್ ಇನ್ನೇನು ಸ್ಟಾರ್ಟ್ ಆಗಿಲ್ಲ, 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಇದಕ್ಕೇನು ವಿದ್ಯಾರ್ಹತೆ ಅಂದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಇರಬೇಕು. ಅದು ಕೆಳಗಂಡಂತೆ ಅದು CBSE ಆಗಲಿ ಅಥವಾ ಸ್ಟೇಟ್ ಸಿಲೆಬಸ್ ಆಗಲಿಂದ 12ನೇ ಪರೀಕ್ಷೆ ಪಾಸಾಗಿರ್ಬೇಕು, ಅಥವಾ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ 12ನೇ ಈ ಕ್ಲಾಸ್ನ ಪರೀಕ್ಷೆ ಪಾಸಾಗಿರ್ಬೇಕು. ಇದು ಇನ್ನು ಉಳಿದ ಡೀಟೇಲ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ಯಾರ, ನೀವು ನೋಡ್ಬೋದು. ಇಲ್ಲಿ ಏನು ಕೊಟ್ಟರೆ ನೋಡಿರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಅಂತಂದ್ರೆ ಇನ್ನೇನು ರಿಸಲ್ಟ್ ವೇಟ್ ಮಾಡಕತ್ತಿದ್ರೆ ಅಂಥವ್ರು ಅದು ಕೊನೆಯ ದಿನ ಆಗಿತ್ತು ಅಂದ್ರೆ ಅಪ್ಲೈ ಮಾಡೋಕೆ ಅಂಥವ್ರು ಎಲಿಜಿಬಲ್ ಆಗಲ್ಲ ಅಂತ ಹೇಳಿಕೊಟ್ರ. ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ಮ್ಯಾಕ್ಸಿಮಮ್ ಏಜ್, ಮತ್ತು OBC 2A 2B 3A 3Bಗಳಿಗೆ 35 ವರ್ಷ ಮ್ಯಾಕ್ಸಿಮಮ್ ಏಜ್ ಐತಿ. 38 ವರ್ಷ ಅರಣ್ಯ ಪ್ರದೇಶದೊಳಗೆ ವಾಸಿಸುವ ಬುಡಕಟ್ಟು ಜನಾಂಗದವ್ರಿಗೆ ಐತಿ. ಇದು ಎಲ್ಲ ಇರ್ತಕ್ಕಂಥ ಅವ್ರಿಗೂ ಆ ವೃಂದದವರಿಗೆ ಸಂಬಂಧಪಡುತ್ತೆ. ಅರ್ಜಿ ಸಲ್ಸಕ್ಕೆ ಏನು ಮಾಡ್ಬೇಕಂದ್ರೆ ಈ ಒಂದು ವೆಬ್ಸೈಟಿಗೆ ಹೋಗ್ಬೇಕು, ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೇಕಾಗುತ್ತೆ. ಇನ್ನು ಅರ್ಜಿಯ ವಿಚಾರಣೆಗೆ ಬರೋದಾದರೆ ಅರ್ಜಿ ಶುಲ್ಕ ನೋಡಿರಿ, ಇದೊಂದು ಜಾಸ್ತಿ ಮಾಡಿಬಿಟ್ರೆ, ಜಾಸ್ತಿ ಅನ್ನೋಕ್ಕಿಂತ ಇದು ತುಂಬ ಜಾಸ್ತಿ ಆಗುತ್ತೆ. ಸೊ 750 ರೂಪಾಯಿ ಐತಿ 2A 2B ಸಾಮಾನ್ಯ ವರ್ಗದವ್ರಿಗಾಗಲಿ, 3A 3B ಅವ್ರಿಗೆ. ಉಳಿದವ್ರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ 500 ರೂಪಾಯಿ ಐತಿ. ಇನ್ನು ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದ್ರೆ ಒಂದು ಎಕ್ಸಾಮ್ ಇರ್ತೈತಿ, ಒಂದು ಪೇಪರ್ 1 ಇರುತ್ತೆ. ಇದರಲ್ಲಿ 100 ಮಾರ್ಕ್ಸ್ ಇರ್ತಾವೆ, 100 ಕ್ವಶನ್ ಇರ್ತಾವೆ. 100 ಕ್ವಶನ್ 100 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ 90 ನಿಮಿಷ ಕೊಡ್ತಾರೆ. ಇದು ನಿಮ್ಗೆ ಸಾಮಾನ್ಯ ಅಧ್ಯಯನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇಷ್ಟು ಟಾಪಿಕ್ಸ್ ಇರ್ತಾವೆ. ಅಂದರೆ ಜನರಲ್ ನಾಲೆಜ್ ಇರುತ್ತೆ. ಇನ್ನು ಉಳಿದಿದ್ದು ಏನಂದ್ರೆ ಎಕ್ಸಾಮ್ ಡೇಟ್ನೂ ಬಿಟ್ಬಿಟ್ರೆ ಅವರು 2ನೇ ತಾರೀಕು ಇರುತ್ತೆ ಎಕ್ಸಾಮ್ ಡೇಟು. ಆಗಸ್ಟ್ ತಿಂಗಳೊಳಗೆ ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೆ ಇರುತ್ತೆ. ಇದು ಯಾರಿಗಂದ್ರೆ ಕಲ್ಯಾಣ ಕರ್ನಾಟಕದವ್ರಿಗೆ ಇರುತ್ತೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಒಂದು ಕ್ವಶನ್ ರಾಂಗ್ ಮಾಡಿದರೆ ನಿಮಗೆ 0.25 ಅಂದ್ರೆ 1/4 ಮಾರ್ಕ್ಸ್ ಕಟ್ಟಾಕವು. ಮತ್ತು ಆಮೇಲೆ ಏನು ಮಾಡ್ತಾರೆ, ಫಿಸಿಕಲಿಗೆ 1:5 ರೇಷದಾಗ ಕರೀತಾರೆ. ಈ 5 ರೇಷದಾಗ ಕರೆತಾದ್ಮೇಲೆ ಎಲ್ಲಿ ಅಂದರೆ ಐದರ್ ಈ ಒಂದು ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ ಅಥವಾ ಈ ಒಂದು ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ. ಇನ್ನು
ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನಂದ್ರೆ ಗಂಡು ಮಕ್ಕಳು 168 ಸೆಂಟಿಮೀಟ್ರ್ ಇರಬೇಕು. ಕನಿಷ್ಠ 86 ಸೆಂಟಿಮೀಟ್ರ್ ಎದೆ ಉಬ್ಬಿಸ್ಬೇಕು. ಯಾವಾಗ ಅಂತಂದ್ರೆ ಉಬ್ಸಿದಾಗ 86 ಸೆಂಟಿಮೀಟ್ರ್ ಆಗ್ಬೇಕಂದ್ರೆ ಮಿನಿಮಮ್ 81 ಸೆಂಟಿಮೀಟ್ರ್ ಇರಬೇಕು. ಆಮೇಲೆ 5 ಸೆಂಟಿಮೀಟ್ರ್ನವ್ರು ಅಟ್ಲೀಸ್ಟ್ ಎಕ್ಸ್ಪಾಂಡ್ ಮಾಡಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟ್ರ್ ಎತ್ತರ ಇರುತ್ತೆ. ಅವರಿಗೆ 45 kg ಇರಬೇಕು. ಇನ್ನು ಕರ್ನಾಟಕ ಪ್ರದೇಶಗಳಿಗೆ ವಸತಿರು ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟ್ರ್, ಎದೆಯ ಸುತ್ತಳತೆ 75 ಸೆಂಟಿಮೀಟ್ರ್ ಇರಬೇಕು ಹಿಗ್ಸಿದಾಗ. ಆ್ಯಂಡ್ ಹೆಣ್ಮಕ್ಳಿಗೆ ಈ ಥರ ಐತಿ. ನೆಕ್ಸ್ಟ್ ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡೋದಾದ್ರೆ 1600 ಮೀಟ್ರ್ ಇರುತ್ತೆ. 6 ನಿಮಿಷ 30 ಸೆಕೆಂಡ್ ಒಳಗೆ ಕವರ್ ಮಾಡಬೇಕು. ಎತ್ತರ ಜಿಗಿತ ಇರುತ್ತೆ 1.20 ಮೀಟ್ರ್ ಕಡಿಮೆ ಅಂದ್ರೆ ಅಲ್ಲಿ ಮಟ್ಟ ನೀವು ಅಲ್ಲಿ 1.20 ಮೀಟ್ರ್ ಮಿನಿಮಮ್ ಅಷ್ಟು ಜಿಗಲೇಬೇಕು. ಉದ್ದ 3.80 ಮೀಟ್ರ್ ಇರಬೇಕು. 3 ಅವಕಾಶಗಳನ್ನು ಕೊಡ್ತಾರೆ ಇದರಲ್ಲಿ. ಆಯಿತಾ. ನೆಕ್ಸ್ಟ್ ಗುಂಡು ಎಸೆತ 5.60 ಮೀಟ್ರ್ ಒಗಿಬೇಕು. 7.6 kg ಇರ್ತೈತಿ. ಇದಕ್ಕೂ ನಿಮಗೆ 3 ಅವಕಾಶ ಕೊಡ್ತಾರೆ. ಇನ್ನು ಹೆಣ್ಮಕ್ಳಿಗೆ 400 ಮೀಟ್ರ್ ಓಟ ಇರುತ್ತೆ. 2 ನಿಮಿಷಕ್ಕಿಂತ ಮೀರದಂತೆ ಅಂದರೆ 2 ನಿಮಿಷದೊಳಗೆ ಓಡಬೇಕು 400 ಮೀಟ್ರ್. ಎತ್ತರ ಜಿಗಿತ 0.9 ಮೀಟ್ರ್ ಇರುತ್ತೆ. ಉದ್ದ ಜಿಗಿತ 2.50 ಮೀಟ್ರ್ ಇರುತ್ತೆ. ಇದಕ್ಕೂ 3 ಅವಕಾಶ ಇರ್ತಾವೆ. ಗುಂಡು ಎಸೆತ 4 kg ಇರ್ತೈತಿ. ಅದನ್ನು 3.75 ಮೀಟ್ರನ್ನ 3 ಅವಕಾಶದೊಳಗೆ ಕಂಪ್ಲೀಟ್ ಮಾಡಬೇಕು. ಇದಿಷ್ಟು ಆಯಿತು. ನೆಕ್ಸ್ಟ್ ಏನಂದ್ರೆ ನಿಮಗೆ ದೃಷ್ಟಿ ಯಾವ ರೀತಿಯಾಗಿರ್ಬೇಕು ಅಂತ ಇಲ್ಲಿ ಕೊಟ್ಟರೆ ಇದನ್ನು ನೋಡ್ಕೊಂಬಿಡ್ರಿ. ಇದಾದಮೇಲೆ ನಿಮ್ಗೆ ಏನೇನು ತೊಂದರೆ ಇರಬಾರ್ದು ಅಂತಂದ್ರೆ ವೆರಿಕೋಸ್ ನೋಸ್ ಇರಬಾರ್ದು, ಇಂಪೆಡಿಮೆಂಟ್ ಇನ್ ಸ್ಪೀಚ್ ಅಂದರೆ ಮಾತಿನಲ್ಲಿ ಅಡಚಣೆ ಅನರ್ಹತೆ ಇರಬಾರ್ದು, ನಾಕ್ನೇಸ್ ಇರಬಾರ್ದು, ಫ್ಲ್ಯಾಟ್ ಫುಟ್ ಇರಬಾರ್ದು, ಬೋ ಲೆಗ್ಸ್ ಇರಬಾರ್ದು, ಕ್ಯೂಬಿಟಸ್ ವ್ಯಾಗ್ಯುಲಸ್ ಇರಬಾರ್ದು. ಇದು ಯಾವುದೂ ಕೂಡ ಇರಬಾರ್ದು. ಇಲ್ಲಿ ಕೊಟ್ಬಿಟ್ರೆ ಇದನ್ನ ಕೂಡ ಒಂದು ಸಲ ನೀವು ಕಣ್ಣು ಹಚ್ಕೊಂಬಿಡ್ರಿ. ನೆಕ್ಸ್ಟ್ ನಿಮ್ಗೆ 2A 2B ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಅವೆಲ್ಲ ಡೀಟೇಲ್ಡಾಗಿ ನೋಟಿಫಿಕೇಷನ್ನ ಕಳಿಸ್ತಾರೆ. ಇನ್ನೂ ಅದು ಬಂದಿಲ್ಲ. ಇದು ಮೇಲಿನ ನೋಟಿಫಿಕೇಷನ್. ಇಲ್ಲಿ ನೋಡ್ಬೋದು ನೀವು ಪರಿಶಿಷ್ಟ ಜಾತಿ ಅಂದರೆ ST ಪ್ರವರ್ಗ A ಕ್ಯಾಟಗರಿ A ಇವೆಲ್ಲ ಜನರಲ್ ಮೆರಿಟ್ ಲಿಸ್ಟ್, ಆಮೇಲೆ ಶೆಡ್ಯೂಲ್ ಟ್ರೈಬ್ ಈ ಥರ ಎಲ್ಲ ಕೊಟ್ಟಾರೆ. ಇದಾದಮೇಲೆ ನೀವು ರೆಸ್ಟ್ ಪಾರ್ಟ್ ಆಫ್ ದ ಕರ್ನಾಟಕ ನೋಡೋದಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ 2266 ಪುರುಷರ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ 755 ಮತ್ತು ಸೇವಾ ನಿರತ ಪುರುಷರಿಗೆ 257, ಸೇವಾ ನಿರತ ಮಹಿಳೆಯರಿಗೆ 82. ಅಂದ್ರೆ ನೇರ ಪುರುಷರಿಗೆ 2266. ಇದು ಡೈರೆಕ್ಟ್ ರೆಕ್ರೂಟ್ಮೆಂಟ್. ಇದೊಂದು ಒಳ್ಳೆಯ ಅವಕಾಶ. ಇದನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು. ಯಾಕಂದ್ರೆ 37,500 ರೂಪಾಯಿ ಬೇಸಿಕ್ ಐತಿದ್ರು ಅಂದ್ರೆ ಜಾಸ್ತಿ ಆಗಿಬಿಡುತ್ತೆ ಸ್ಯಾಲ್ರಿ. ಸಿಮಿಲರ್ಲಿ ಇದಕ್ಕೂ ವಿದ್ಯಾರ್ಥಿ ಅದೇ ಇರುತ್ತೆ. ಎಲ್ಲ ಏನು ಉಳಿದಿದ್ದೆಲ್ಲ ಸೇಮ್. ಇದರಲ್ಲಿ ಏನಂತಂದ್ರೆ ಡಿಫ್ರೆನ್ಸ್ ಏನಂದ್ರೆ ಜಾಸ್ತಿ ವೇಕೆನ್ಸಿ ಬಂದವು ರೆಸ್ಟ್ ಪಾರ್ಟ್ ಆಫ್ ದ ಕರ್ನಾಟಕಕ್ಕೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷ ಇರುತ್ತೆ. 2A 2B 3A 3Bಗಳಿಗೆ 35 ವರ್ಷ ಮತ್ತು ಅರಣ್ಯ ಪ್ರದೇಶದಲ್ಲಿ ವಸತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಇರುತ್ತೆ. ಸಿಮಿಲರ್ ಆಗಿ ಹೇಳ್ಯಾರ. ಏನು ನಾ ಡೀಟೇಲ್ಸ್ ಆಗಿ ಹೇಳಿದ್ನಲ್ಲ ಕಲ್ಯಾಣ ಕರ್ನಾಟಕದವ್ರಿಗೆ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗುತ್ತೆ? 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ 3ನೇ ತಾರೀಕು ಇರುತ್ತೆ. ಜುಲೈ 3ನೇ ತಾರೀಕು ಇರುತ್ತೆ. ಲಾಸ್ಟ್ ಪೇಮೆಂಟ್ ಮಾಡೋದು ಯಾವಾಗಂದ್ರೆ 4ನೇ ತಾರೀಕು ಇರುತ್ತೆ. ಸೊ 8ನೇ ತಾರೀಕಿಂದ ಸ್ಟಾರ್ಟ್ ಆಗಿ 3ನೇ ತಾರೀಕಿಂದ ಮುಗಿತೈತಿ. 4ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ನಿಮ್ಗೆ 25 ಡೇಸ್ವರೆಗೆ ಸಿಗ್ತದೆ ನಿಮಗೆ. ಆ್ಯಂಡ್ ಶುಲ್ಕ 750 ರೂಪಾಯಿ ಇರುತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ. 2A 2B 3A 3Bದವರಿಗೆ, ಉಳಿಕಿದವ್ರಿಗೆ 500 ರೂಪಾಯಿ ಇರುತ್ತೆ. ಆ್ಯಂಡ್ ಇದು OMR ಬೇಸ್ಡ್ ಟೆಸ್ಟ್ ಇರುತ್ತೆ. 100 ಕ್ವಶನ್ ಇರ್ತಾವೆ, 100 ಆನ್ಸರ್ ಇರ್ತಾವೆ. ಈಚ್ ಕ್ವಶನಿಗೆ 1 ಮಾರ್ಕ್ಸ್ ಇರುತ್ತೆ. 1 ತಪ್ಪಾದ್ರೆ 1/4 ಮಾರ್ಕ್ಸ್ ಹೋಗುತ್ತೆ. ಅಂದರೆ 0.25 ಕಟ್ ಮಾಡ್ತಾರೆ. ಆಮೇಲೆ ಸಿಮಿಲರ್ ಎಲ್ಲನೂ ಸಿಮಿಲರ್ ಅದಾವೆ. ನೀವು ಒಂದ್ಸಲ ನೋಡ್ಕೊಂಬಿಡ್ರಿ. ಇವನ್ ಫಿಸಿಕಲ್ ಟೆಸ್ಟೂ ಸೇಮ್ ಅದ. 168 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಎಕ್ಸ್ಪಾಂಡ್ ಆದಾಗ ಎದೆಯ ಅಳತೆ 86 ಸೆಂಟಿಮೀಟ್ರ್ ಇರಬೇಕು. ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ 1600 ಮೀಟ್ರನ್ನ 6 ನಿಮಿಷ 30 ಸೆಕೆಂಡ್ನ ಕಂಪ್ಲೀಟ್ ಮಾಡಬೇಕು. ಎತ್ತರವನ್ನು 1.20 ಮೀಟ್ರ್ ಅಲ್ಲಿ ಮಟ್ಟ ಮಿನಿಮಮ್ ಅಷ್ಟು ಜಂಪ್ ಮಾಡಬೇಕು. ಉದ್ದ ಜಿಗಿತ 3.80 ಮೀಟ್ರ್ ಇರುತ್ತೆ. 3 ಅವಕಾಶ ಕೊಡ್ತಾರೆ. ಗುಂಡು ಎಸೆತ 7.26 kg ಇರುತ್ತೆ. 5.6 ಮೀಟ್ರ್ ಒಗಿಬೇಕು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟ್ರ್ 2 ನಿಮಿಷದಂತೆ ಮೀರ್ಗಳನ್ನ 2 ನಿಮಿಷ ಕೊಡ್ತಾರೆ 400 ಮೀಟ್ರ್ ಓಡೋಕೆ. ಎತ್ತರ ಜಿಗಿತ 0.9 ಮೀಟ್ರ್ ಇರಬೇಕು. ಉದ್ದ ಜಿಗಿತ 2.50 ಮೀಟ್ರ್. ಗುಂಡು ಎಸೆತ 4 kg 3.75 ಮೀಟ್ರ್ ಅಲ್ಲಿ ಮಟ್ಟ ನೀವು ಹೋಗಿಬೇಕು. ಸೊ ಇದಾಗಿತ್ತು. ಭಾಳ ದಿನ ಆದಮೇಲೆ ನೋಟಿಫಿಕೇಷನ್ ಬಂದವು. ಇದೊಂದು ಒಳ್ಳೆ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು.
ಇದೇನಿಲ್ಲ 750 ರೂಪಾಯಿ ಇದೆ. ನೀವು ಇನ್ನು ಏನಿಲ್ಲ, ಇನ್ನು 56 ಡೇಸ್ ಅದಾವೆ, ಇನ್ನು 56 ದಿನ ಅದಾವೆ. 56 ದಿನದಾಗ ನಾವು ಮ್ಯಾಕ್ಸಿಮಮ್ 50ಇಂದ 100 ಕ್ವಶನ್ನ ಕಳಿಸ್ಬೇಕಂತ ಮಾಡೀನಿ ಡೈಲಿ. ಸೊ ನಿಮ್ಗೆ ಆಲ್ಮೋಸ್ಟ್ ಆಲ್ 2,500ರಿಂದ 3,000 ಕ್ವಶನ್ ಸಿಗ್ತಾವೆ. ಸೊ ನೀವೇನು ಮಾಡ್ಬೇಕಂದ್ರೆ ಸಿಂಪಲ್ಲಾಗಿ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೇಕು. ಲಿಂಕ್ ಬಯೋದಾಗಿರುತ್ತೆ. ಅಲ್ಲಿ ಹೋಗಿ ಜಾಯ್ನ್ ಆದಮೇಲೆ ಅಲ್ಲಿ ಸ್ಟಾರ್ಟ್ ಬಟನ್ ಅಂತ ಹೊಡೆದ್ಮೇಲೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಈ ಥರ ಒಂದು ಅದೇ ಪೇಮೆಂಟ್ ಪೇಜ್ ಆದಮೇಲೆ ಒಂದು ಚಾಟ್ ಒಳಗೆ ಒಂದು ಲಿಂಕ್ ಬರುತ್ತೆ. ಅದನ್ನು ನೀವು ಹೋಗಿ ಜಾಯ್ನ್ ಆದರೆ ಅಲ್ಲಿ ಹೋಗಿ ಆ ಗ್ರೂಪಿಗೆ ಜಾಯ್ನ್ ಮಾಡಿಸುತ್ತೆ ನಿಮ್ಗೆ. ಇದು ಪ್ರತಿ ತಿಂಗಳು 21 ರೂಪಾಯಿ ಇರುತ್ತೆ. ನಿಮ್ಗೆ ಎಷ್ಟು ದಿನ ಬೇಕು ಅಷ್ಟು ತಿಂಗಳು ನೀವು ತೊಗೋಬೋದು. ಸೊ ಇದಾಗಿತ್ತು ನೋಟಿಫಿಕೇಷನ್ ಬಗ್ಗೆ. ಯಾರ್ಯಾರು ಇನ್ನೂ ನೋಡಿಲ್ಲ ನೋಟಿಫಿಕೇಷನ್ನ, ಯಾರ್ಯಾರು ಇನ್ನೂ ಪ್ರಿಪೇರ್ ಆಗಿಲ್ಲ, ಇದು ಒಳ್ಳೆಯ ಒಂದು ಸದುಪಯೋಗ. ಇದನ್ನು ಉಪಯೋಗಿಸ್ಕೋಬೇಕು ನೀವೆಲ್ಲರೂ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಮತ್ತೇನಾದರೂ ಹೆಲ್ಪ್ ಬೇಕಿದ್ರೆ ಕಮೆಂಟ್ ಮಾಡಿರಿ. ಆ್ಯಂಡ್ ನೋಡಿರಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಈ ಗ್ರೂಪ್ ಬಯೋದಾಗ, ನನ್ನ ಯೂಟ್ಯೂಬ್ ಬಯೋದಾಗ ಲಿಂಕ್ ಇರುತ್ತೆ. 2 ಲಿಂಕ್ ಅದ, ಒಂದು ಪಬ್ಲಿಕ್ ಚಾನಲ್, ಒಂದು ಪ್ರೈವೇಟ್ ಚಾನಲ್ದಾಗ. ನೀವು 2 ಗ್ರೂಪನ್ನು ಕೂಡ ಜಾಯ್ನ್ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಲ್ಲರೂ ಲಿಸ್ಟಾಗಿ ಬರ್ತೀರ ಅನ್ಕೊತೀನಿ. ಆದಷ್ಟು ಬೇಗನೆ ಗ್ರೂಪ್ನ ಜಾಯ್ನ್ ಮಾಡಿರಿ. ಬಾಯ್.